ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಕುಂಭರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕುಂಭರಾಶಿಯ ಧನಿಷ್ಠ ಮತ್ತು ಪೂರ್ವಭದ್ರ ನಕ್ಷತ್ರ ಸಂಜಾತರಿಗೆ ಅತಿ ಹೆಚ್ಚಿನ ಶುಭ ಫಲಗಳಿದ್ದು, ಶತಭಿಷ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲವುಂಟು. ಶತಭಿಷ ನಕ್ಷತ್ರ ಸಂಜಾತರಿಗೆ ಅನಾರೋಗ್ಯ ಬಾಧೆ ಕೊಂಚ ಹೆಚ್ಚಾಗಿಯೇ ಈ ತಿಂಗಳು ಬಾಧಿಸಲಿದೆ. ಹಾಗೂ ಶತಭಿಷ ನಕ್ಷತ್ರ ಸಂಜಾತರು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ವಿಶೇಷವಾದಂತಹ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೂ ಶತಭಿಷ ನಕ್ಷತ್ರ ಸಂಜಾತರು ಸಣ್ಣ ಪುಟ್ಟ ಏಟುಗಳನ್ನು ಪಡೆಯುವಂತಹ ಸಾಧ್ಯತೆಗಳುಂಟು. ನೀವು ನಡೆಯುವಾಗಲಿ, ವಾಹನ ಚಲಾಯಿಸುವಾಗ ಆಗಲಿ, ಅಥವಾ ಮೆಟ್ಟಿಲು ಹತ್ತು ಇಳಿಯುವಾಗ, ಅಥವಾ ಏನಾದರೂ ಭಾರದ ವಸ್ತುವನ್ನು ಎತ್ತಿಕೊಂಡು ಓಡಾಡುವಾಗ ನಿಮಗೆ ಆ ಕ್ಷಣದಲ್ಲಿ ಏನಾದರೂ ಹಿನ್ನಡೆಯಾಗಿ ಕಾಲಿಗೆ ಕೈಗೆ ಏಟು ಬೀಳುವಂತಹ, ಪೆಟ್ಟು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಪ್ರತಿಯೊಂದು ಸೂಕ್ಷ್ಮ ನಿಮ್ಮ ಜೀವನದ ಪ್ರತಿನಿತ್ಯದ ನಿಮ್ಮ ನಡೆಗಳಲ್ಲಿ ವಿಶೇಷವಾದಂತಹ ಎಚ್ಚರಿಕೆ, ಜಾಗೃತಿ ಇರಲಿ. 6ನೇ ಮನೆಯಲ್ಲಿ ಗುರುವು ಸಂಚರಿಸುತ್ತಿದ್ದು, ನಿಮಗೆ ಜನ್ಮದಲ್ಲಿಯೇ ರಾಹುವಿನ ಗೋಚಾರವಿದ್ದು 2ನೇ ಮನೆಯಲ್ಲಿ ಶನಿ ಸಂಚಾರವಿರುವುದರಿಂದ ಈ ರೀತಿಯಾದಂತಹ ಸಣ್ಣ ಪುಟ್ಟ ಏಟುಗಳು ಮತ್ತು ತೀರಾ ಸಣ್ಣದಾದಂತಹ ಅಪಘಾತಗಳು ಆಗುವ ಸಾಧ್ಯತೆ ಇರುವುದರಿಂದ ಯಾವುದೇ ಕಾರಣಕ್ಕಾಗಿಯಾದರೂ ಸಹಿತ ನಿಮಗೆ ತೀವ್ರವಾದಂತಹ ಅಪಘಾತಗಳು ಆಗದೇ ಇರಲಿ ಮತ್ತು ನಿಮ್ಮ ದೈಹಿಕ ಸ್ವಾಸ್ಥ್ಯವು ಉತ್ತಮವಾಗಿರಲೆಂದು ಪ್ರತಿನಿತ್ಯ ತಪ್ಪದೆ ಶನೈಶ್ಚರ ಕೃತ ಲಕ್ಷ್ಮೀ ನರಸಿಂಹ ಸ್ತುತಿಯನ್ನು ಪಠಿಸಿ. ಇದರಿಂದಾಗಿ ನಿಮಗೆ ಈ ರೀತಿಯಾದಂತಹ ಯಾವುದೇ ಗಂಡಾಂತರಗಳು ಕಾಡಲಾರವು. ಈ ತಿಂಗಳು ಆರೋಗ್ಯ ವಿಚಾರದಲ್ಲಿ ನಿಮಗೆ ಶೀತೋಷ್ಣ ವೈಪರೀತ್ಯ, ನರದೌರ್ಬಲ್ಯತೆ, ಅಜೀರ್ಣ, ಉದರಬಾಧೆ ಮತ್ತು ರಕ್ತ ಸಂಬಂಧಿತ ವ್ಯಾಧಿಗಳು ಪೀಡಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಣಕಾಸಿನ ವಿಚಾರವಾಗಿ ಈ ತಿಂಗಳು ನೀವು ಬಹಳ ಕ್ಲಿಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರಬಹುದು. ಸಾಲ ಮಾಡುವಂತಹ ಅನಿವಾರ್ಯ ಸ್ಥಿತಿಯು ನಿಮಗೆ ಒದಗಿ ಬರಲಿದೆ. ನಿಮ್ಮಲ್ಲಿ ಇರುವಂತಹ ಒಡವೆ ಅಥವಾ ಆಸ್ತಿಗಳನ್ನು ಅಡಮಾನ ಇಡುವಂತಹ ಒಂದು ಕ್ಲಿಷ್ಟ ಸಂದಿಗ್ಧ ಪರಿಸ್ಥಿತಿಯೂ ಸಹಿತ ಈ ತಿಂಗಳು ತಲೆದೋರಬಹುದು. ಹಣಕಾಸಿನ ವಿಚಾರವಾಗಿ ನೀವು ಯಾರಿಂದ ನಿರೀಕ್ಷೆ ಇಟ್ಟುಕೊಂಡಿರುತ್ತೀರೋ ಅವರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಹಣಕಾಸು ನೆರವು ಸಿಗಲಾರದು. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ವ್ಯತಿರಿಕ್ತ ಪರಿಣಾಮಗಳು ಕೊಂಚ ಹೆಚ್ಚಾಗಿಯೇ ಈ ತಿಂಗಳು ನಿಮ್ಮನ್ನು ಬಾಧಿಸಬಹುದು. ವಿದ್ಯಾರ್ಥಿ ವರ್ಗಕ್ಕೆ ಕೊಂಚ ಹಿನ್ನಡೆಯಾಗುವಂತಹ ತಿಂಗಳಿದು. ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ಮಂದಗತಿ ನಿಮ್ಮಲ್ಲಿ ಬೇಸರ ಮತ್ತು ಅಶಾಂತಿಯನ್ನು ತರಲಿದೆ. ಶತ್ರುಗಳ ಪೀಡನೆಯೂ ಸಹಿತ ಕುಂಭರಾಶಿ ಸಂಜಾತರಿಗೆ ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳಿವೆ. ಕುಂಭರಾಶಿ ಸಂಜಾತರು ನಿಮ್ಮೆಲ್ಲ ಕಷ್ಟಕರ್ಪಣೆಗಳಿಂದ ದೂರಾಗಲು ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಗಣಪತಿ ಅಥರ್ವ ಶೀರ್ಷಃ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆಲ್ಲ ಒಳಿತುಂಟಾಗಲಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತ ದೂರ ಮಾಡಲಿ ಎಂದು ಹಾರೈಸುತ್ತಾ, ಕೇಳಿಕೊಳ್ಳುತ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ.
ಧನ್ಯವಾದಗಳು.